ಸಾಧನೆಗಳು ಏನಪ್ಪ ಅಂದರೆ, ಇವಾಗ ಆರ್ಟ್ ಎಕ್ಸೆಲ್ಗೆ ಹೋದ್ಮೇಲೆ ಶ್ರೀ ಶ್ರೀ ರವಿಶಂಕರ್ ಗುರುಗಳವ್ರ ಹತ್ರ ಹೋಗಿದ್ದೆ ಆರ್ಟ್ ಎಕ್ಸೆಲ್ ಎಕ್ಸಸೈಸ್ ಮಾಡೋಕ್ಕೆ ಅಂತ. ಅಲ್ಲಿ ನಾವು ಖರ್ಜೂರ ಕೊಟ್ಟರು ನಮ್ಮಮ್ಮ ಅವ್ರಿಗೆ, ಅವರು ನಮ್ಮ ಕೈಗೆ ವಾಪಸ್ ಕೊಟ್ಟರು. ಸೊ ಅಲ್ಲಿ ಏನಂದರೆ ಆವಾಗಿಂದ ನನ್ನ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾನು 10 ಇಯರ್ಸ್ ಆಫ್ ಏಜಲ್ಲಿ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಏನಪ್ಪ ಅಂದರೆ, ನಮ್ಮ SJ ಪ್ರಸನ್ನ ಸರ್ ಅವ್ರ ಹತ್ರ ಹೋಗ್ತಾಯಿದ್ದೆ. ಅವರು ವಿದ್ಯಾರಣ್ಯಪುರದಲ್ಲಿರೋದು. ಅಲ್ಲಿ ನಾನು 1 ವರ್ಷ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾಯಿದ್ದೆ. ಆಮೇಲೆ ಇನ್ನೊಂದು ರಾಜೇಶ್ ಸರು 1 ವರ್ಷ ನಮ್ಮ ಮನೆಗೆ ಬಂದರು. ಮತ್ತು ಕರ್ನಲ್ ಚಕ್ರವರ್ತಿ ಸರ್ ಅವ್ರ ಜೊತೆ ಒಂದು 5-6 ವರ್ಷ ಕಲಿತೆ. ಆಮೇಲೆ ವೆಸ್ಟರ್ನ್ ಕ್ಲಾಸಿಕಲ್ಲು BSM ಮ್ಯಾಕ್ಸ್ವೆಲ್ ಸರ್ ಅವ್ರ ಹತ್ರ ಕಲಿತೆ. ಹಿಂದೂಸ್ತಾನಿ ವಿಜಯರಂಗ ಸರ್ ಅವ್ರ ಹತ್ರ ಕಲಿತೆ. ಆ್ಯಕ್ಚುಲಿ ನನಗೆ ಮ್ಯೂಸಿಕ್ಕು ನನ್ನ ಬ್ಲಡ್ಡಲ್ಲೇ ಬಂದಿತ್ತು ಸರ್. ಏನಂದರೆ ನಮ್ಮ ಸುಮಿತ್ರಾ ಅಜ್ಜಿಯವರು ಕರ್ನಾಟಕ ಕ್ಲಾಸಿಕಲ್ ವೋಕಲ್ ಟೀಚರ್ ಆಗಿದ್ದರು. ಅವ್ರದ್ದು ಕೇಳಿ 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 ಬರ್ತಾಯಿತ್ತು ಸರ್ ನನಗೆ. ಆಮೇಲೆ ಇನ್ನೊಂದೇನೆಂದರೆ, ನನಗೆ ಭಾಳ ಖುಷಿಯಾಗುವಂಥ ವಿಷಯ ಏನಪ್ಪ ಅಂದರೆ, ಹಿಂದೂಸ್ತಾನಿ ವಿಜಯರಂಗ ಸರ್ ಅವ್ರ ಹತ್ರ ಕಲಿತೆ ನಾನು. ಅದು ಭಾಳ ಖುಷಿಯಾಗಿರೋವಂಥ ವಿಷಯ. ಮತ್ತು ವೆಸ್ಟ್ರನ್ ಕಲಿತೆ ಮ್ಯಾಕ್ಸ್ವೆಲ್ ಸರ್ ಹತ್ರ. ಆಮೇಲೆ ಹಿಂದೂಸ್ತಾನಿಗೆ ಹೋಗ್ತಾಯಿದ್ದೆ. ಸೊ ಟೀಚರ್ಸ್ ಹತ್ರ ಎಲ್ಲ ತುಂಬ ಕಲ್ತಿದ್ದೀನಿ. ಆಮೇಲೆ ಇನ್ನೊಂದೇನೆಂದರೆ, ನಮ್ಮ ಭಾನು ಮೇಡಮ್ ಅವರು ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡಿದ್ರು. ಮತ್ತು ಸಲೀಂ ಸರು ಕೂಡ ನಂಗೆ ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡಿ ಎನ್ಕರೇಜ್ ಮಾಡಿದ್ರು. ಅವ್ನು ಮಾಡ್ತಾನೆ ಬಿಡಿ ವಿಶಾಲ ಅಂತ ನಮ್ಮ ಅಮ್ಮಂಗೆ ಹೇಳಿ ನಾನು ಮೋಟಿವೇಟ್ ಮಾಡಿ ಅಲ್ಲಿಂದ ನನ್ನ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾನು ಮಾಡಿರೋದು ಡೈರೆಕ್ಷನ್ಸ್ ಅಂದರೆ, ಇವಾಗ ನಾನೊಂದು 500 ಸ್ಟೇಜ್ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ, 200 ಆಲ್ಬಮ್ಸ್ ಮಾಡಿದ್ದೀನಿ. ಮತ್ತು ಶಾರ್ಟ್ ಮೂವೀಸ್ಗೆಲ್ಲ ಮಾಡಿದ್ದೀನಿ ನಾನು. ಐಶುವಿನ ಜೊತೆ ಅಂತ ನಮ್ಮ ಜಾನ್ ರಾಕೇಶ್ ಅವರ ಜೊತೆ ಕೆಲಸ ಮಾಡಿದ್ದು. ಮತ್ತು ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ, ನಾನು ಮ್ಯೂಸಿಕ್ ಡೈರೆಕ್ಟರ್ ಆದಂಥ ನಮ್ಮ ಗುರುಗಳು ಗಣೇಶ್ ನಾರಾಯಣ್ ಸರ್ ಅವ್ರ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ ನಾನು. ಮ್ಯೂಸಿಕ್ ಡೈರೆಕ್ಷನ್ಗೆ ಬರೋಕ್ಕೆ ಮುಂಚೆ ಅವ್ರ ಜೊತೆ ನಾನು ಮಳೆಬಿಲ್ಲುಗೆ, ದಮಯಂತಿಗೆ, ಮತ್ತು ಆ ಕರಾಳ ರಾತ್ರಿಗೆ, ತ್ರಯಂಬಕ ಮೂವಿಗೆ ಎಲ್ಲ, ಮತ್ತು ಅವ್ರ ಜೊತೆ ಸುಮಾರು ಗಾಸ್ಪಲ್ ಆಲ್ಬಮ್ಸ್ಗೆಲ್ಲ ಅವ್ರ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೆ. ಇವತ್ತು ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ ಅಂದರೆ ಅವರೇ ಮೇಯ್ನ್ ಕಾರಣ. ಮೈ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಗಣೇಶ್ ಸರ್. ಆಮೇಲೆ ಪ್ರದೀಪ್ ಮಲ್ಲೂರ್ ಅವ್ರ ಜೊತೆ ನಾನು ಒಂದಷ್ಟು ಶಾರ್ಟ್ ಮೂವೀಸ್ಗೆ ಆಲ್ಬಮ್ಸಿಗೆ ಮಾಡಿದ್ದೀನಿ, ಅಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದೀನಿ. ಮತ್ತು ಶರಣ್ ಚೌಧರಿ ಅವ್ರ ಜೊತೆ ಭಾವಗೀತೆ ಪ್ರಾಜೆಕ್ಟ್ಸ್ಗೆಲ್ಲ ಕೆಲಸ ಮಾಡ್ತಾಯಿದ್ದೆ. ಅವ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಮತ್ತು ಶರತ್ ಶ್ರೀನಿವಾಸ್ ಶರ್ಮಾ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದೆ. ಹೀಗೆ ಹಲವಾರು, ವೀರಣ್ಣ ಸರ್ ಅವರಿರ್ಬೋದು, ಅವ್ರ ಜೊತೆ 53 ಆಲ್ಬಮ್ ಸಾಂಗ್ಸ್ಗೆ ಕೆಲಸ ಮಾಡಿದ್ದೀನಿ. ಮತ್ತು ನಮ್ಮ ಡಾಕ್ಟರ್ ಅನುಪಮ, ಶಿ ಈಸ್ ಎನ್ ಐ ಸ್ಪೆಷಲಿಸ್ಟ್ ಡಾಕ್ಟರ್, ಅವ್ರ ಜೊತೆನೂ ಒಂದು ಸುಮಾರು ಆಲ್ಬಮ್ಸ್ ಎಲ್ಲ ಮಾಡಿದ್ದೀನಿ. ಸೊ ನಂದು ಡಾಕ್ಯುಮೆಂಟ್ರಿ ಮೂವೀಸ್ ಅಂದರೆ, ಇವಾಗ ಹಂಪಿ ಅಂತ ಒಂದು ಡಾಕ್ಯುಮೆಂಟ್ರಿ ಮೂವಿ ಇದೆ. ಅದು ನನ್ನ ಫಸ್ಟ್ ಡಾಕ್ಯುಮೆಂಟ್ರಿ ಮೂವಿ. ಮತ್ತು ಅದು ಬಂದ್ಬಿಟ್ಟು ವೆಂಕಟೇಶ್ ಬಾಬು ರೆಡ್ಡಿ ಸರು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಬೆಳಕಿನಂತಹ ಬದುಕು, ಭರತಾದ್ರಿ ಸರ್ ಅವರು. ಹೀಸ್ ಎ ಡೈರೆಕ್ಟರ್ ಆಫ್ ದಿಸ್ ಡಾಕ್ಯುಮೆಂಟ್ರಿ ಮೂವಿ.
ಮತ್ತು ಐಶುವಿನ ಜೊತೆ ಜಾನ್ ರಾಕೇಶು ಈಸ್ ಅ ಎಡಿಟರ್, ಮತ್ತು ವಲ್ಲರಸು ಅಂತ ಈಸ್ ಅ ಡೈರೆಕ್ಟರ್ ಫಾರ್ ಐಶುವಿನ ಜೊತೆ ಶಾರ್ಟ್ ಮೂವಿ. ಆಮೇಲೆ ಇನ್ನೊಂದು ಜನಾರ್ದನ್ ಅವ್ರದ್ದು ತಾಣಯಾನ ಅಂತ ಒಂದು ಬಂದಿದೆ, ಅದಕ್ಕೂ ಆ ಡಾಕ್ಯುಮೆಂಟ್ರಿ ಮೂವಿಗೂ ನಾನು ಕೆಲಸ ಮಾಡಿದ್ದೀನಿ. ಹೀಗೆ ಹಲವಾರು ಸುಮಾರು ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಲ ಸತೀಶ್ ಅಂತ. ನಾನು ಪ್ರಣವ್ ಸತೀಶ್ ಅವರ ಅಮ್ಮ ಮಾತಾಡ್ತಾ ಇದ್ದೀನಿ. ನನ್ನ ಮಗ, ನಾವು ಆ್ಯಕ್ಚುಲಿ ವಿ ಆರ್ ಬೇಸಿಕಲಿ ಫ್ರಮ್ ಚಿಕ್ಕಬಳ್ಳಾಪುರ, ಅಲ್ಲೇ ನಾವು ಇದ್ದಿದ್ದು. ನನ್ನ ಮಗ ಅಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲನೂ. ನಾನು ನಮ್ಮ ಹಸ್ಬೆಂಡ್ ಆಯಿತು ಸೈಕ್ಲಿಂಗು, ಸ್ಕೇಟಿಂಗು, ಸ್ವಿಮ್ಮಿಂಗು, ಪೇಂಟಿಂಗು ಅಂತ ಯಾವುದೇದೋ ಕ್ಲಾಸಸ್ಗೆಲ್ಲ ಸೇರಿಸಿದ್ವಿ. ಯಾವುದ್ರಲ್ಲೂ ಅವ್ನು ಮುಂದೆ ಬರಲಿಲ್ಲ. ಕೊನೆಯಲ್ಲಿ ನಮಗೆ ಗೊತ್ತಾಯ್ತು, ನಮ್ಮ ಅತ್ತೆಯವರು ಸುಮಿತ್ರಾ ಅಂತ, ಅವರು ಕರ್ನಾಟಿಕ್ ಕ್ಲಾಸಿಕಲ್ ಟೀಚರ್ ಆಗಿದ್ದರು. ಅವರು ವೋಕಲ್ ಹೇಳ್ಕೊಡ್ತಾಯಿದ್ರು. ಅವರೇನೋ ಕೀಬೋರ್ಡ್ ಕಲಿಬೇಕಂತ ಒಬ್ಬರ ಹತ್ರ ಕೀಬೋರ್ಡ್ ಕ್ಲಾಸಿಗೆ ಸೇರಿದ್ರು. ಆವಾಗ ನಮ್ಮ ಹಸ್ಬೆಂಡು ನಮ್ಮ ಅತ್ತೆನ ಹಾಗೆ ಒಂದಿನ ತೀಟೆ ಮಗು ಇಬ್ಬರನ್ನ ಕರ್ಕೊಂಡೋದ್ರು. ಅಲ್ಲಿ ನೋಡಿದ್ರೆ ಮತ್ತೆ ಹತ್ರ ಇವ್ನು ಸುಮ್ಮನೆ ಪಕ್ಕದಲ್ಲಿ ಕೂತಿದ್ದ, ನೋಡ್ತಾ ಇದ್ದ ಅಷ್ಟೇ ಅವ್ರು ಕಲಿಯೋದನ್ನ. ನೆಕ್ಸ್ಟ್ ಡೇ ಬಂದು ಪ್ರಾಕ್ಟೀಸಿಗೆ ಕೂತ್ಕೊಂಡ್ರೆ ನಮ್ಮ ಅತ್ತೆಗಿಂತ ಮೊದಲು ಅವನೇ ನುಡ್ಸೋಕ್ಕೆ ಶುರು ಮಾಡ್ದ. ಬಟ್ ಅದೇ ಅವ್ರು ನೆಕ್ಸ್ಟ್ ಡೇ ಕ್ಲಾಸಿಗೆ ಕರ್ಕೊಂಡೋದ್ರೆ ಅವ್ರು ಕ್ಲಾಸಲ್ಲಿ ಕೂತ್ಕೊಂಡು ಕಲಿತಾ ಇರಲಿಲ್ಲ ಅವನು. ಅವಾಗ ನಮಗೆ ಗೊತ್ತಾಯ್ತು, ಏನೋ ಒಂದು ಇದಿರ್ಬೋದು ಅಂತ ಒಂದು ಐಡಿಯಾ ಬಂತು ನಮಗೆ. ಆಮೇಲೆ ಒಂದು ದೊಡ್ಡ ಕೀಬೋರ್ಡ್ ತೊಗೊಂಡು ಬಂದ್ವಿ ನೆಕ್ಸ್ಟ್ ಡೇನೇ. ಆಮೇಲೆ ಎಸ್ ಜೆ ಪ್ರಸನ್ನ ಅಂತ ಸಾಕಾನಾಗಲಿದ್ರು, ಅವ್ರು ಬಂದು ಒಂದು 5 ಸಾಂಗ್ ಅದರಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋದರು. ಇವ್ನು ನೋಡಿದ್ರೆ ಅವ್ರು ಇನ್ನೂ ಬೈಕ್ ಹತ್ತಿ ಆಚೆ ಹೋಗೋಷ್ಟೊತ್ತಿಗೆ ಕಲ್ಲು ಹೋ ನಹೋ ಸಾಂಗ್ ನುಡ್ಸೋಕ್ಕೆ ಶುರು ಮಾಡ್ದೆ. ಆಮೇಲೆ ನಾವೆಲ್ಲ ಹೆಂಗೆ ಕಲ್ಲು ಹೋ ನೋ ಹೆಂಗೆ ಕಲ್ತೀಯೋ, ನೀನು ಕಲಿತೇ ಇಲ್ಲ ಇಲ್ಲಿವರೆಗೂ ಕೀಬೋರ್ಡ್ ಅಂದರೆ, ಮನೀದಪ್ಪ ಅಂದರೆ ಕಲ್ಲು ಹೋ ನೋ ಆಗುತ್ತೆ ಅಂದ. ಆವಾಗ ನಮ್ಗೆ ಗೊತ್ತಾಯಿತು ಇವನಿಗೆ ನಿಜವಾಗ್ಲೂ ಟ್ಯಾಲೆಂಟ್ ಇದೆ ಮ್ಯೂಸಿಕಲ್ಲಿ ಅಂದ್ಬಿಟ್ಟು. ಆವಾಗ ಅವ್ನಿಗೆ 10 ವರ್ಷ ಆಗಿತ್ತು, 2005 ಆವಾಗ ಅವನಿಗೆ ನಾವು ಅದೇ ಎಸ್ ಜೆ ಪ್ರಸನ್ನ ಅವ್ರ ಹತ್ರ ಕ್ಲಾಸಿಗೆ ಸೇರಿಸಿದ್ವಿ. ಅವ್ರ ಹತ್ರ 1 ಇಯರು, ರಾಜೇಶ್ ಹತ್ರ 1 ಇಯರು, ಮತ್ತು ಕರ್ನಲ್ ಚಕ್ರವರ್ತಿ ಅವ್ರ ಹತ್ರ ಒಂದು 5-6 ಇಯರ್ಸ್ ಅದೆಲ್ಲ ಬರೀ ಇದು ಫಿಲಮ್ ಸಾಂಗ್ಸ್ ಕಲಿತ. ಆಮೇಲೆ ಹಿಂದೂಸ್ತಾನಿ ವಿಜಯರಂಗ ಅಂತ ಅವ್ರ ಹತ್ರ ಕಲಿತ. ಆಮೇಲೆ ಸ್ಕೂಲಲ್ಲಿ ಸಾಯಿರಾ ಬಾನು ಅಂತ, ನಮಗೆ ಅವನು ಇವತ್ತು ಪ್ರಣವೇನ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದರೆ ಅವರು ಸಾಯಿರಾ ಬಾನುನೇ ಕಾರಣ. ಸರ್ ಸ್ಪೆಷಲ್ ಏನಪ್ಪ ಅಂದರೆ 6 ತಿಂಗಳು ನಾನು ಪಿಯಾನೋ ಕ್ಲಾಸ್ಗೆ ಹೋದೆ ಬ್ಯಾಂಗ್ಳೂರ್ ಸ್ಕೂಲ್ ಆಫ್ ಮ್ಯೂಸಿಕ್ಗೆ. ನಮ್ಮ ಓಲ್ಗಾ ಮೇಡಮ್ ಅಂತ, ಅವರು ಶೀ ಈಸ್ ಅ ರಷ್ಯನ್ ಟೀಚರ್, ಅವ್ರ ಹತ್ರನೂ ನಾನು ಸುಮಾರು ಕಲ್ತಿದ್ದೀನಿ ಸರ್. ಅದು ಭಾಳ ಖುಷಿಯಾಗುವಂಥ ವಿಷಯ, ಯಾಕೆಂದರೆ ಅಲ್ಲಿ ಸುಮಾರು ಪ್ರೋಗ್ರಾಮ್ಸ್ ಕೊಡ್ತಾಯಿದ್ದೆ, ಮತ್ತು ಆಲ್ಬಮ್ಸ್ಗೆ ಜಿಂಗಲ್ಸ್ಗೆ ಎಲ್ಲ ನಾನು ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಫಸ್ಟು ಮೂವಿ ಲೆಜೆಂಡ್ ಡೈರೆಕ್ಟರ್ ನಮ್ಮ ನವಿಲುಗರಿ ನವೀನ್ ಪಿ ಬಿ ಸರ್ ಅವರು ನನಗೆ ಫಸ್ಟು ಅವಕಾಶ ಕೊಟ್ಟಿದ್ದು. ಅಲ್ಲಿಂದ ನಾನು ಅವಾರ್ಡ್ಸ್ ಅಂತ ಹೇಳಬೇಕು ಅಂದರೆ, ನಾನು ಇನ್ನೊಂದು ಒಳ್ಳೆಯ ವಿಷಯ ಅಂದರೆ ನಾನು ಅವಾರ್ಡ್ಸ್ ಎಲ್ಲ ಗೆದ್ದಿದ್ದೀನಿ. ನಾನು 2006 ನಾನು ಮಯೂರ ಪ್ರಶಸ್ತಿ, ವಿಶ್ವಚೇತನ ಪ್ರಶಸ್ತಿ, ವಿಶ್ವೇಶ್ವರಯ್ಯ ಪ್ರಶಸ್ತಿ, ಮತ್ತು ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಬಂದಿತ್ತು ಹಾರ್ಮೋನಿ ಸ್ಕೂಲ್ ಆಫ್ ಮ್ಯೂಸಿಕ್ಕಿಂದ ನನಗೆ. ಆಮೇಲೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ, ದಾದಾ ಸಾಹೇಬ್ ಪಾಲ್ಕೆ ಇಂಟರ್ನ್ಯಾಷನಲ್ ಮೋಟಿವೇಶ್ನಲ್ ಅವಾರ್ಡ್ ಗೆದ್ದೆ ನಾನು. ಅದು ಮುಂಬೈಯಲ್ಲಿ, ಅದು ನಮ್ಮ ನವೀನ್ ಸರೇ ಗೆಲ್ಲಿಸಿದ್ದು. ಬೆಸ್ಟ್ ಡೆಬ್ಯೂ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬಂತು, ಅವ್ರಿಗೆ ಬೆಸ್ಟ್ ಡೈರೆಕ್ಟರ್ ಅಂತ ಬಂತು ಲೆಜೆಂಡ್ ಡೈರೆಕ್ಟರ್ ಮೂವಿಗೆ. ಮತ್ತು ಹೈವೈ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ನಾನು ಪ್ರಶಸ್ತಿ ತೊಗೊಂಡೆ, ಅವಾರ್ಡ್ಸ್ ಎಲ್ಲ ಬಂತು. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನನಗೆ. ಸೊ 1 ನವಂಬರು ಲೆಜೆಂಡ್ ಡೈರೆಕ್ಟ್ರ್ ಮೂವಿ ರಿಲೀಸ್ ಆಯಿತು ನಮ್ಮದು. ಸೊ ಭಾಳ ಖುಷಿ ಆಗ್ತಿದೆ ನನಗೆ.